ಇದೀಗ ನಮ್ಮ ಪ್ರೀತಿಯ ಬಾಬಾನವರ ಒಂದು ಉಪಕಾರ ಎಷ್ಟು ನೆನೆಸಿದರೂ ಕಡಿಮೆ. ನಮ್ಮ ಜೀವನದೊಳಗೆ ನಮ್ಮ ತಂದೆ ತಾಯಿ ಪ್ರೀತಿಯನ್ನು ಅಷ್ಟೇ ಸಮನಾದ ಪ್ರೀತಿಯನ್ನು ನಮ್ಮ ಹುಬ್ಬಳ್ಳಿ ಮಮ್ಮಿ ಹಾಗೂ ನಮ್ಮ ಬಾಬಾರು ನಮ್ಗೆ ಕೊಟ್ಟಾರ. ಅದಕ್ಕೆ ಅವ್ರಿಗೆ ಏನು ಕೊಟ್ಟರು ನಾವು ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೆ ಒಂದು 4 ಸಾಲುಗಳನ್ನು ಇವತ್ತು ಅವ್ರ ಪುಣ್ಯತಿಥಿ ದಿವಸ ನಿಮ್ಮ ಮುಂದೆ ಹಾಡಿ ಅಥವಾ ಒಂದು ಕಾವ್ಯ ರೂಪದಲ್ಲಿ ಹೇಳಿ ಅವ್ರಿಗೆ ಒಂದು ಸಣ್ಣ ಸೇವೆ ಮಾಡಬೇಕಂತ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಕೇಳ್ಕೊತೇನೆ. ಇದಾದ ಮೇಲೆ ತದನಂತರ ನಮ್ಮ ಮೈನಿ ಅವ್ರು ಆಡ್ತಾರೆ. ಆಮ್ಯಾಗ ಎಲ್ಲರೂ ಬಂದು ಯಾರು ಉಗಿಬಾರ್ದು, ಆಮೇಲೆ ಹಾಕಿ ನಮಸ್ಕಾರ ಎಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸದ್ಗುರು ದೇವರಿ ನಮಃ. ಓಂ ಶ್ರೀ ನಾಲತವಾಡದ ಶರಣವೀರ ಲಿಂಗೈಕ್ಯ ಶ್ರೀ ಬಸವರಾಜ್ ಮಹಾರುದ್ರಪ್ಪ ಸ್ಮರಣೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ನನ್ನ ಬಳಗದವರಿಗೂ, ಗುರು ಹಿರಿಯರಿಗೂ, ಸಹೋದರಿಯರಿಗೂ, ಆತ್ಮೀಯರಿಗೂ, ಅಭಿಮಾನಿಗಳ ವೃಂದದವರಿಗೂ, ಪಾಲಕರು, ಪೋಷಕರು ಹಾಗೂ ಮುದ್ದು ಮಕ್ಕಳಿಗೂ ಮತ್ತು ಹುಬ್ಬಳ್ಳಿಯ ಸಮಸ್ತ ಗುರು ಹಿರಿಯರಿಗೂ, ಸೌದತ್ತಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಬಂಧು ಬಾಂಧವರಿಗೂ ನನ್ನ ಅನಂತ ಶರಣಾರ್ಥಿ. ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟ, ಪ್ರಳಯಾಗ್ನಿಯ ಮುಂದೆ ಪತಂಗದ ಮುಂದೆ ಕೀಟದಾಟವೇ, ನಿಮ್ಮ ಮುಂದೆ ಎನ್ನಾಟವೇ ಕಲಿದೇವರ ದೇವ ಎನ್ನುವಂತೆ ಇಲ್ಲಿ ಅನೇಕ ಮಹಾನುಭಾವರ ಗಾಯಕರು, ಗುರು ಹಿರಿಯರು, ಮಾರ್ಗದರ್ಶಕರು ಹಾಗೂ ಅನುಭವಿಗಳು ಇದ್ದೀರಿ. ಇಂತಹ ಮಹನೀಯರ ಮುಂದೆ ನಿಂತು ಲಿಂಗೈಕ್ಯ ಶ್ರೀ ಬಸವರಾಜ್ ಮಹಾರುದ್ರಪ್ಪ ಸುಬೇದಾರ್ ಬಾಬಾರವರಂತಹ ಆದರ್ಶ ವ್ಯಕ್ತಿಯ ಜೀವನವನ್ನು ಕವನದ ರೂಪದಲ್ಲಿ ಕಟ್ಟಿಕೊಟ್ಟು ವಾಚನ ಮಾಡುವಷ್ಟು ದೊಡ್ಡವನು ನಾನಲ್ಲ. ಆದರೂ ಅವರು ನನ್ನ ಬಾಬಾರವರಾಗಿ ನನ್ನ ಚಿಕ್ಕಪ್ಪನವರು ಎಂಬ ಆತ್ಮೀಯತೆಗಿಂತಲೂ ಅವರ ಮೇಲಿರುವ ಅಪಾರ ಅಭಿಮಾನ, ಪ್ರೀತಿ, ಗೌರವ ಮತ್ತು ಅವರು ನಮ್ಮ ಕುಟುಂಬಕ್ಕೆ ಮಾಡಿದ ಸೇವೆಯ ಋಣಭಾವದಿಂದ ಅವರ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನನ್ನ ಮನದ ಭಾವನೆಗಳನ್ನು 4 ಸಾಲುಗಳ ಕವನದ ಮೂಲಕ ಅರ್ಪಿಸುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ನನ್ನ ಈ ಪ್ರಯತ್ನದಲ್ಲಿ ಸಾಹಿತ್ಯದ ದೃಷ್ಟಿಯಿಂದಾಗಲಿ, ಪದಗಳ ಬಳಕೆಯಲ್ಲಿ ಅಥವಾ ಭಾವಾಭಿವ್ಯಕ್ತಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಅವುಗಳನ್ನು ತಪ್ಪುಗಳೆಂದು ನೋಡದೆ ನಿಮ್ಮ ಮನೆಯ ಕಿರಿಯನೊಬ್ಬನ ಭಾವನೆಗಳೆಂದು ಸ್ವೀಕರಿಸಿ ನಿಮ್ಮ ಅಮೂಲ್ಯವಾದ ಮಾರ್ಗದರ್ಶನ ಮತ್ತು ಆಶೀರ್ವಾದ ಬೇಕೆಂದು ವಿನಮ್ರವಾಗಿ ಕೋರುತ್ತೇನೆ. ಲಿಂಗೈಕ್ಯ ಶ್ರೀ ಬಸವರಾಜ್ ಮಹಾರುದ್ರ ಪವಿತ್ರ ಸ್ಮರಣೆಗೆ ನನ್ನ ಶತಕೋಟಿ ನಮನಗಳು. ಕವನದ ಶೀರ್ಷಿಕೆ ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಹುಬ್ಬಳ್ಳಿ ಸೀಮೆಯಲ್ಲಿ ಏನು ಕೊಟ್ಟರೂ ಸಿಗಲಾರರು ಶ್ರೀ ಬಸವರಾಜ್ ಸುಬೇದಾರ್ ಬಾಬಾ ಸುತ್ತ 80 ಹಳ್ಳಿಯಲ್ಲಿ. ಬೆಳವಡಿ ಮಣ್ಣಿನ ಸುತಗಟ್ಟಿಯಲ್ಲಿ ಮಾರ್ಚ್ 1ರಂದು ಜನಿಸಿದಿರಿ. ಬೆಳವಡಿ ಮಣ್ಣಿನ ಸುತಗಟ್ಟಿಯಲ್ಲಿ ಮಾರ್ಚ್ 1ರಂದು ಜನಿಸಿದಿರಿ. ಮಹಾರುದ್ರಪ್ಪ ಪಾರ್ವತಿಯ ಮುದ್ದಿನ ಮಗನಾಗಿ ಬೆಳೆದಿರಿ. ಮಹಾರುದ್ರಪ್ಪ ಪಾರ್ವತಿಯ ಮುದ್ದಿನ ಮಗನಾಗಿ ಬೆಳೆದಿರಿ. ಮುಂಬೈನ ಕನ್ನಡ ಶಾಲೆಗಳಲ್ಲಿ ವಿದ್ಯೆಯ ಬೆಳಕನ್ನು ಪಡೆದಿರಿ. ಶಿಸ್ತು ಪ್ರತಿಭೆಯಿಂದ ಗುರುಗಳ ಅಚ್ಚುಮೆಚ್ಚಿನವರಾದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಹುಬ್ಬಳ್ಳಿಯ ಸೀಮೆಯಲ್ಲಿ ಏನು ಕೊಟ್ಟರೂ ಸಿಗಲಾರರು ಶ್ರೀ ಬಸವರಾಜ್ ಸುಬೇದಾರ್ ಬಾಬಾ ಸುತ್ತ 80 ಹಳ್ಳಿಯಲ್ಲಿ. ರಾಜಶೇಖರ ಅಶೋಕ ಶಿವಶರಣರ ಜೊತೆ ಬೆಳೆದ ಅಣ್ಣನಾಗಿ, ರಾಜಶೇಖರ ಅಶೋಕ ಶಿವಶರಣರ ಜೊತೆ ಬೆಳೆದ ಅಣ್ಣನಾಗಿ, ಪ್ರೀತಿ ವಿಶ್ವಾಸ ಸೌಹಾರ್ದದ ದಾರಿಯ ತೋರಿದ ಹಿರಿಯನಾಗಿ, ತಮ್ಮಂದಿರ ಪಾಲಿಗೆ ನೆರಳಾಗಿ ದಾರಿದೀಪವಾಗಿ ನಿಂತಿರಿ. ಒಗ್ಗಟ್ಟಿನ ಕುಟುಂಬವೆಂಬ ಪಾಠವನ್ನು ಬದುಕಿನಿಂದ ಕಲಿಸಿದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಹುಬ್ಬಳ್ಳಿಯ ಸೀಮೆಯಲ್ಲಿ ಏನು ಕೊಟ್ಟರೂ ಸಿಗಲಾರರು ಶ್ರೀ ಬಸವರಾಜ ಮಹಾರುದ್ರಪ್ಪ ಸುಬೇದಾರ್ ಬಾಬಾ ಸುತ್ತ 80 ಹಳ್ಳಿಯಲ್ಲಿ. 1977ರಲ್ಲಿ ಪೊಲೀಸ್ ಸೇವೆ ಸೇರಿದಿರಿ. ಬ್ಯಾಡಗಿಯ ನೆಲದಲ್ಲಿ ಕಾನೂನು ಶಿಸ್ತಿನ ಧ್ವಜ ಹಾರಿಸಿದಿರಿ. ಖಾರದ ಮೆಣಸಿನಕಾಯಿಯ ಊರಲ್ಲೂ ಮೃದು ಹೃದಯದಿಂದ ನಡೆದು ನ್ಯಾಯ ನೀತಿ ಕರ್ತವ್ಯಗಳ ಮಹತ್ವ ಜನರಿಗೆ ತಿಳಿಸಿದಿರಿ. ಸೌದತ್ತಿಯ ಪಾರ್ವತಿಯನ್ನು ಜೀವನ ಸಂಗಾತಿಯಾಗಿ ವರಿಸಿದಿರಿ. ಪ್ರೀತಿಯ ಹೆಸರಿನಿಂದ ಪ್ರೇಮ ಎಂದು ಮಡದಿಯನ್ನು ಕರೆದಿರಿ. ಸೌದತ್ತಿಯ ಪಾರ್ವತಿಯನ್ನು ಜೀವನ ಸಂಗಾತಿಯಾಗಿ ವರಿಸಿದಿರಿ. ಪ್ರೀತಿಯ ಹೆಸರಿನಿಂದ ಪ್ರೇಮ ಎಂದು ಮಡದಿಯನ್ನು ಕರೆದಿರಿ. ಸುನಿತಾ ಮಂಜುನಾಥ ವಿಜಯರೆಂಬ ಮುತ್ತುಗಳನ್ನು ಪಡೆದಿರಿ. ಸುನಿತಾ ಮಂಜುನಾಥ ವಿಜಯರೆಂಬ ಮುತ್ತುಗಳನ್ನು ಪಡೆದಿರಿ. ಕುಟುಂಬವೆಂಬ ದೇವಾಲಯವನ್ನು ಪ್ರೀತಿಯಿಂದ ಕಟ್ಟಿದಿರಿ. ಕುಟುಂಬವೆಂಬ ದೇವಾಲಯವನ್ನು ಪ್ರೀತಿಯಿಂದ ಕಟ್ಟಿದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಸುತ್ತ 80 ಹಳ್ಳಿಯಲ್ಲಿ ಏನು ಕೊಟ್ಟರೂ ಸಿಗಲಾರರು ಶ್ರೀ ಬಸವರಾಜ್ ಮಹಾರುದ್ರಪ್ಪ ಸುಬೇದಾರ್ ಬಾಬಾ ಸುತ್ತ 80 ಹಳ್ಳಿಯಲ್ಲಿ.
ಹುಬ್ಬಳ್ಳಿಯ ಅಶಾಂತಿಯ ದಿನಗಳಲ್ಲಿ ಧೈರ್ಯದಿಂದ ನಿಂತಿರಿ. ಶಾಂತಿ ನೆಲೆಸಲು ಪೊಲೀಸ್ ವ್ಯವಸ್ಥೆಯ ಬದಲಾವಣೆ ಮಾಡಿದಿರಿ. ಕೊಲೆ, ಸುಲಿಗೆ, ಕಳ್ಳತನದ ಪ್ರಕರಣಗಳನ್ನು ಭೇದಿಸಿದಿರಿ. ಜನರ ವಿಶ್ವಾಸವನ್ನು, ಅಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಿದಿರಿ. ಹವಾಲ್ದಾರರಾಗಿ ಬೆಳೆದು ಗದಗದ ಸೇವೆಯನ್ನೂ ಮಾಡಿದಿರಿ. ಬ್ಯಾಡಗಿ, ಹುಬ್ಬಳ್ಳಿ, ಗದಗ, ಹಾನಗಲ್ಲ, ತಡಸದಲ್ಲಿ ದುಡಿದಿರಿ. ರಾಣಿಬೆನ್ನೂರು ಸೇರಿದಂತೆ ಹಲವು ಊರುಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಗೌರವದಿಂದ ಬೆಳೆದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಸುತ್ತ 80 ಹಳ್ಳಿಯಲ್ಲಿ ಏನು ಕೊಟ್ಟರೂ ಸಿಗಲಾರರು. ಶ್ರೀ ಬಸವರಾಜ ಮಹಾರುದ್ರಪ್ಪ ಸುಬೇದಾರ್ ಬಾಬಾ ಯಾವ ಹಳ್ಳಿಯಲ್ಲಿ? ಪ್ರೇಮ ಮನೆಯಲ್ಲಿ ಮಕ್ಕಳ ವಿದ್ಯೆ ದೀಪ ಬೆಳಗಿಸಿದಳು. ಪ್ರೇಮ ಮನೆಯಲ್ಲಿ ಮಕ್ಕಳ ವಿದ್ಯೆ ದೀಪ ಬೆಳಗಿಸಿದಳು. ನೀವು ಕರ್ತವ್ಯದಲ್ಲಿದ್ದರೂ ಕುಟುಂಬದ ಭಾರವ ಹೊತ್ತಳು. ನೀವು ಕರ್ತವ್ಯದಲ್ಲಿದ್ದರೂ ಕುಟುಂಬದ ಭಾರವ ಹೊತ್ತಳು. ತಾಯಿಯ ಮಮತೆ, ತಂದೆಯ ಧೈರ್ಯ ಒಂದಾಗಿ ನಿಂತು ತಾಯಿಯ ಮಮತೆ, ತಂದೆಯ ಧೈರ್ಯ ಒಂದಾಗಿ ನಿಂತು ಮಕ್ಕಳ ಭವಿಷ್ಯಕ್ಕಾಗಿ ಇಬ್ಬರು ಜೀವನವನ್ನೇ ಅರ್ಪಿಸಿದಿರಿ. ಜಗದೀಶ ಸಂಗಮೇಶರನ್ನು ಸ್ವಂತ ಮಕ್ಕಳಂತೆ ನೋಡಿದಿರಿ. ಜಗದೀಶ ಸಂಗಮೇಶರನ್ನು ಸ್ವಂತ ಮಕ್ಕಳಂತೆ ನೋಡಿದಿರಿ. ಊಟ, ಬಟ್ಟೆ, ಶಿಕ್ಷಣ ನೀಡಿ ಅವರ ಬದುಕನ್ನು ರೂಪಿಸಿದಿರಿ. ಊಟ, ಬಟ್ಟೆ, ಶಿಕ್ಷಣ ನೀಡಿ ಅವರ ಬದುಕನ್ನು ರೂಪಿಸಿದಿರಿ. ಭೇದವೆಂಬ ಮಾತಿಗೆ ನಿಮ್ಮ ಮನದಲ್ಲಿ ಜಾಗವೇ ಇರಲಿಲ್ಲ. ಭೇದವೆಂಬ ಮಾತಿಗೆ ನಿಮ್ಮ ಮನದಲ್ಲಿ ಜಾಗವೇ ಇರಲಿಲ್ಲ. ಬಂಧುತ್ವದ ಅರ್ಥವನ್ನು ನಿಮ್ಮ ಬದುಕಿನಿಂದ ತೋರಿಸಿದಿರಿ. ಬಂಧುತ್ವದ ಅರ್ಥವನ್ನು ನಿಮ್ಮ ಬದುಕಿನಿಂದ ತೋರಿಸಿದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಹುಬ್ಬಳ್ಳಿ ಸೀಮೆಯಲ್ಲಿ ಏನು ಕೊಟ್ಟರೂ ಸಿಗಲಾರರು. ಶ್ರೀ ಬಸವರಾಜ ಮಹಾರುದ್ರಪ್ಪ ಸುಬೇದಾರ್ ಬಾಬಾ ಯಾವ ಹಳ್ಳಿಯಲ್ಲಿ? ಪದ್ಮರಾಜನಗರ. ಪದ್ಮರಾಜನಗರದಲ್ಲಿ ಮನೆ ಕಟ್ಟಿದಿರಿ. 2003ರಲ್ಲಿ ಅದು ಮನೆಯಲ್ಲ, ಪ್ರೀತಿಯ ಕಸ್ತೂರಿ ನಿವಾಸವಾಯಿತು ಎಲ್ಲರಲ್ಲಿ. ಅದು ಮನೆಯಲ್ಲ, ಪ್ರೀತಿಯ ಕಸ್ತೂರಿ ನಿವಾಸವಾಯಿತು ಎಲ್ಲರಲ್ಲಿ. ಬಡ ಮಕ್ಕಳಿಗೂ ಬಂಧುಗಳಿಗೂ ಮಕ್ಕಳಿಗೂ ಬಾಗಿಲು ತೆರೆದಿತ್ತು. ಅನ್ನ ಅಕ್ಷರ ಆಶ್ರಯ ನೀಡಿ ಅನೇಕ ಬದುಕು ಬೆಳಗಿತು. ತಮ್ಮಂದಿರ ಮದುವೆ ಜವಾಬ್ದಾರಿಯನ್ನು ಮುಂದೆ ನಿಂತು ಹತ್ತಿರಿ. ಶಿವಶರಣರ ಜೊತೆ ಸಂಸಾರದ ಬಂಡಿಯ ಜೋಡೆತ್ತಾಗಿ ಎಳೆದಿರಿ. ಶಿವಶರಣರ ಜೊತೆ ಸಂಸಾರದ ಬಂಡಿಯ ಜೋಡೆತ್ತಾಗಿ ಎಳೆದಿರಿ. ರೋಹಿತನನ್ನು ಚಿನ್ನು ಎಂದು ಚಿನ್ನದಂತೆ ಮುದ್ದಾಗಿ ಬೆಳೆಸಿದಿರಿ. ಎಂದು ಚಿನ್ನದಂತೆ ಮುದ್ದಾಗಿ ಬೆಳೆಸಿದಿರಿ. ಇಂದು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಳೆದಿರುವುದು ಕಂಡಿರಿ. ಇಂದು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಳೆದಿರುವುದನ್ನು ಕಂಡಿರಿ. ಸುನಿತಾ ಮಂಜುನಾಥ ವಿಜಯರ ಬದುಕಿಗೆ ದಾರಿ ತೋರಿದಿರಿ. ಸುನಿತಾ ಮಂಜುನಾಥ ವಿಜಯರ ಬದುಕಿಗೆ ದಾರಿ ತೋರಿದಿರಿ. ಮಕ್ಕಳ ಏರುಪೇರಿನಲ್ಲಿ ಎದೆಗೊಟ್ಟು ಧೈರ್ಯ ತುಂಬಿದಿರಿ. ಮಂಜುನಾಥ ಗಣಿತದ ಪ್ರಾಧ್ಯಾಪಕನಾಗಿ ಗಣಿತದ ಕಿಂಗ್ ಆದನು. ಮಂಜುನಾಥ ಗಣಿತದ ಪ್ರಾಧ್ಯಾಪಕನಾಗಿ ಗಣಿತದ ಕಿಂಗ್ ಆದನು. ವಿಜಯ್ ಮ್ಯಾನೇಜ್ಮೆಂಟ್ ಕ್ಷೇತ್ರದ ಮುಖ್ಯಸ್ಥನಾದನು. ವಿಜಯ ಮ್ಯಾನೇಜ್ಮೆಂಟ್ ಕ್ಷೇತ್ರದ ಮುಖ್ಯಸ್ಥನಾಗಿ ಬೆಳೆದನು. ನೈತಿಕ ಭೂಮಿ ಶ್ಲೋಕ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಿದಿರಿ. ನೈತಿಕ ಭೂಮಿ ಶ್ಲೋಕ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಿದಿರಿ. ಮುದ್ದಿನ ಮಳೆಯಲ್ಲಿ ಅವರ ಬಾಲ್ಯವನ್ನು ಸುಂದರಗೊಳಿಸಿದಿರಿ. ಮಕ್ಕಳಿಗೆ ಉಣ್ಣಲು ಉಡಲು ಎಂದೂ ಕೊರತೆಯಾಗದಂತೆ ನೋಡಿದಿರಿ. ಅವರ ನಗುವಿನಲ್ಲೇ ನಿಮ್ಮ ಜೀವನದ ಸಂತೋಷ ಕಂಡಿರಿ. ಪಾದರಸದಂತೆ ಸದಾ ಚಟುವಟಿಕೆಯಿಂದ ಓಡಾಡಿದಿರಿ. ಪಾದರಸದಂತೆ ಸದಾ ಚಟುವಟಿಕೆಯಿಂದ ಓಡಾಡಿದಿರಿ. ನಿವೃತ್ತಿಯ ನಂತರವೂ ಕೈಚಾಚದೆ ದುಡಿಯುತ್ತಲೇ ಬದುಕಿದಿರಿ. ನಿವೃತ್ತಿಯ ನಂತರವೂ ಕೈಚಾಚದೆ ದುಡಿಯುತ್ತಲೇ ಬದುಕಿದಿರಿ. ಇನ್ಶೂರೆನ್ಸ್ ಸಂಸ್ಥೆಗಳಲ್ಲಿ ಸಲಹೆಗಾರನಾಗಿ ಸೇವೆ ಸಲ್ಲಿಸಿ ಸ್ವಾಭಿಮಾನದಿಂದ ಸಂಸಾರದ ಅರ್ಥವನ್ನು ಮುಂದೆ ನಡೆಸಿದಿರಿ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ, ಹುಬ್ಬಳ್ಳಿ ಸೀಮೆಯಲ್ಲಿ ಏನು ಕೊಟ್ಟರೂ ಸಿಗಲಾರರು. ಶ್ರೀ ಬಸವರಾಜ ಮಹಾರುದ್ರಪ್ಪ ಸುಬೇದಾರ್ ಬಾಬಾ ಸುತ್ತ 80 ಹಳ್ಳಿಯಲ್ಲಿ. 2015ರಲ್ಲಿ ಗೌರವಪೂರ್ಣ ಸೇವಾ ನಿವೃತ್ತಿ ಹೊಂದಿದಿರಿ. ಆದರೂ ವಿಶ್ರಾಂತಿ ಎಂಬ ಪದಕ್ಕೆ ಮನದಲ್ಲಿ ಜಾಗ ಕೊಡಲಿಲ್ಲ. ಕರ್ತವ್ಯವೇ ಜೀವನವೆಂದು ಕೊನೆಯವರೆಗೂ ದುಡಿದಿರಿ. ಸ್ವಾಭಿಮಾನ ಪ್ರಾಮಾಣಿಕತೆಯ ಬದುಕಿಗೆ ಮಾದರಿಯಾದಿರಿ. ಅಣ್ಣ ಶಾಂತಪ್ಪ ಶಿವಪ್ಪ ನವಲಿಯವರನ್ನು ಅಪಾರವಾಗಿ ಪ್ರೀತಿಸಿದಿರಿ. ಅಣ್ಣ ಶಾಂತಪ್ಪ ಶಿವಪ್ಪ ನವಲಿಯವರನ್ನು ಅಪಾರವಾಗಿ ಪ್ರೀತಿಸಿದಿರಿ. ನಮ್ಮ ಸಾಹೇಬರು ಎಂದು ಅವರಿಂದಲೂ ಪ್ರೀತಿ ಪಡೆದಿರಿ. ನಮ್ಮ ಸಾಹೇಬರು ಎಂದು ಅವರಿಂದಲೂ ಪ್ರೀತಿ ಪಡೆದಿರಿ. ವಯಸ್ಸಿನಲ್ಲಿ ಹಿರಿಯರಾದರೂ ಸೇವೆಯಲ್ಲಿ ಹಿಂದೆ ಸರಿಯಲಿಲ್ಲ. ಅಣ್ಣ ತಮ್ಮನ ಪ್ರೀತಿಯ ಅಪೂರ್ವ ಬಂಧವನ್ನು ಲೋಕಕ್ಕೆ ತೋರಿಸಿದಿರಲ್ಲ. ಅಣ್ಣ ತಮ್ಮನ ಪ್ರೀತಿಯ ಅಪೂರ್ವ ಬಂಧವನ್ನು ಲೋಕಕ್ಕೆ ತೋರಿಸಿದಿರಲ್ಲ. ಅನಸೂಯಮ್ಮನ ಹಾಗೂ ಬಂಧು ಬಳಗದವರೊಂದಿಗೆ ಪ್ರವಾಸ ಕೈಗೊಂಡಿರಿ. ಉಡುಪಿ ಮುರುಡೇಶ್ವರ ಧರ್ಮಸ್ಥಳ ಮಡಿಕೇರಿಯ ದರ್ಶನ ಮಾಡಿಸಿದಿರಿ. ಗೋಕರ್ಣದ ಪವಿತ್ರ ನೆಲವನ್ನು ಎಲ್ಲರೊಂದಿಗೆ ಕಂಡು ಬಂದಿರಿ. ಸಂತೋಷ ಹಂಚುವುದೇ ಜೀವನವೆಂದು ಬದುಕಿ ತೋರಿಸಿದಿರಿ. ಸಂತೋಷ ಹಂಚುವುದೇ ಜೀವನವೆಂದು ಬದುಕಿ ತೋರಿದಿರಿ. 2023ರಲ್ಲಿ ನರದ ನೋವು ಕಾಡಿತು. 2023ರಲ್ಲಿ ನರದ ನೋವು ಕಾಡಿತು. 2025ರಲ್ಲಿ ಶಸ್ತ್ರಚಿಕಿತ್ಸೆಯ ನೋವು ಎದುರಾಯಿತು. ಮಾತು ಚಲನೆ ಕಷ್ಟವಾದರೂ ಧೈರ್ಯ ಮಾತ್ರ ಕುಗ್ಗಲಿಲ್ಲ. ಹಾಸಿಗೆ ಮೇಲೆಯೂ ಬದುಕಿನ ಹೋರಾಟವನ್ನು ಬಿಟ್ಟಿರಲಿಲ್ಲ.
ಪ್ರೇಮ, ಶಿವಶರಣ, ಸುನೀತಾ, ಮಂಜುನಾಥ, ವಿಜಯರು ಜೊತೆಗಿದ್ದರು. ಸೊಸೆಯಂದಿರು, ಮೊಮ್ಮಕ್ಕಳು ಸೇವೆಯಲ್ಲಿ ಕಷ್ಟದ ಕಡಿಮೆಯಾಗಲಿಲ್ಲ. ಕಷ್ಟದ ಕೊನೆಯ ದಿನಗಳಲ್ಲೂ ಪ್ರೀತಿಯ ನೆರಳು ಕಡಿಮೆಯಾಗಲಿಲ್ಲ. ಕುಟುಂಬದ ಸೇವೆ ನಿಮ್ಮ ಜೀವನದ ಋಣ ತೀರಿಸಿದಂತಾಯಿತು. ಕುಟುಂಬದ ಸೇವೆ ನಿಮ್ಮ ಜೀವನದ ಋಣ ತೀರಿಸಿದಂತಾಯಿತು. ಆಗಸ್ಟ್ 6, 2026 ದುಃಖದ ದಿನವಾಯಿತು. ಆಗಸ್ಟ್ 6, 2026 ದುಃಖದ ದಿನವಾಯಿತು. ಬಂಧು ಬಳಗ, ಸಹೋದರ ಸಹೋದರಿಯ ಕಣ್ಣಲ್ಲಿ ನೀರು ತುಂಬಿತು. ಮಕ್ಕಳು, ಮೊಮ್ಮಕ್ಕಳು, ಅಭಿಮಾನಿಗಳನ್ನು ಬಿಟ್ಟು ದೂರ ನಡೆದಿರಿ. ಆದರೂ ನಿಮ್ಮ ನೆನಪುಗಳ ದೀಪ ಎಂದೆಂದಿಗೂ ಆರದು. ಆದರೂ ನಿಮ್ಮ ನೆನಪುಗಳ ದೀಪ ಎಂದೆಂದಿಗೂ ಆರದು. ನಿಮ್ಮ ಸೇವೆಯ ಋಣವನ್ನು ತೀರಿಸಲಾರೆನು ಬಾಬಾ. ನಿಮ್ಮ ಸೇವೆಯ ಋಣವನ್ನು ತೀರಿಸಲಾರೆನು ಬಾಬಾ. ನಿಮ್ಮ ಮಮತೆಯ ನೆರಳನ್ನು ಮರೆಯಲಾರೆನು ಬಾಬಾ. ನಾನು ಸಂಗಮೇಶ ಶಾಂತಪ್ಪ ನವಲಿ ಚಿರಋಣಿಯಾಗಿ ನಿಂತಿರುವೆ. ನಿಮ್ಮ ಆದರ್ಶ ಬದುಕಿಗೆ ಶಿರಬಾಗಿ ಶ್ರದ್ಧಾಂಜಲಿ ಸಲ್ಲಿಸುವೆ. ನೀವು ಹೋದ ದಾರಿ ಇಂದು ನಮ್ಮ ಕಣ್ಣಿಗೆ ದಾರಿದೀಪ. ನೀವು ಹೋದ ದಾರಿ ಇಂದು ನಮ್ಮ ಕಣ್ಣಿಗೆ ದಾರಿದೀಪ. ನೀವು ಬಿತ್ತಿದ ಪ್ರೀತಿ ನಮ್ಮ ಹೃದಯದಲ್ಲಿ ಚಿರದೀಪ. ನೀವು ಬಿತ್ತಿದ ಪ್ರೀತಿ ನಮ್ಮ ಹೃದಯದಲ್ಲಿ ಚಿರದೀಪ. ನಿಮ್ಮ ಹೆಸರು ನಮ್ಮ ಕುಟುಂಬದ ಹೆಮ್ಮೆಯ ಶಾಶ್ವತ ಗಾತೆ. ನಿಮ್ಮ ಹೆಸರು ನಮ್ಮ ಕುಟುಂಬದ ಹೆಮ್ಮೆಯ ಶಾಶ್ವತ ಗಾತೆ. ಲಿಂಗೈಕ್ಯ ಬಸವರಾಜ ಬಾಬಾ ನಿಮಗೆ ಶತಕೋಟಿ ನಮನಗಳು. ಲಿಂಗೈಕ್ಯ ಬಸವರಾಜ ಬಾಬಾ ನಿಮಗೆ ಶತಕೋಟಿ ನಮನಗಳು. ದೇಹ ಹೋಯಿತು, ನೆನಪು ಉಳಿಯಿತು, ಸೇವೆ ಅಮರವಾಗಿ ನಿಂತಿತು. ಮಮತೆ ಹೋಯಿತೇ ಇಲ್ಲ, ಮಮತೆ ಹೋಯಿತೇ ಇಲ್ಲ, ಮನಗಳಲ್ಲಿ ಇನ್ನಷ್ಟು ತುಂಬಿತು. ನಿಮ್ಮ ಬದುಕೆ ನಮಗೆ ಪ್ರೀತಿ, ಕರ್ತವ್ಯ, ಸೇವೆಯ ಶಾಸನವಾಯಿತು. ಲಿಂಗೈಕ್ಯ ಶ್ರೀ ಬಸವರಾಜ ಮಹಾರುದ್ರಪ್ಪ ಸುಬೇದಾರ್ ಬಾಬಾರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಶ್ರೀ ಸಂಗಮೇಶ್ ನವಲೆ ಆದಂಥ ನಾನು ಈ ಒಂದು ನನ್ನ ನುಡಿನಮನಗಳನ್ನು ಈ ಮನೆಗೆ ಯಾವಾಗಲೂ ಇದೇ ರೀತಿ ಅನೇಕ ಮಕ್ಕಳು ಬಂದು ಶಿಕ್ಷಣವನ್ನು ಕಲಿತು ಅವರು ಉದ್ಧಾರ ಆಗಲಿ, ಈ ಮನೆ ಯಾವಾಗ ನಗನಗ್ತಾ ಇರಲಿ, ಸಂಭ್ರಮ ಸಡಗರದಿಂದ ಇರಲಿ ಅಂತ ಹೇಳ್ತಾ, ಇದೀಗ ಮಂಗಳಾರತಿಯನ್ನು ವೈನಿಯವರು ಬಂದು ಮಾಡುವಾಗ ಇದಕ್ಕೆ ನಾವು ಎಲ್ಲರೂ ಬಂದದಕ್ಕೆ ಇದನ್ನು ಹಾಕೋಣ. ಈ ಒಂದು ಚಿಕ್ಕ ಕವನವನ್ನು ನಿಮಗೆಲ್ಲರ ಪಾದಕಮಲಿಗಳಿಗೆ ನಾನು ಅರ್ಪಿಸಲು ಇಷ್ಟಪಡುತ್ತೆ. ಬರ್ರಿ. ಜ್ಞಾನ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನ ಅನುರಾಗದ ಭಕ್ತಿಯಲಿ, ಅನುದಿನ ಗುರುವಿನ ಅನುರಾಗದ ಭಕ್ತಿಯಲಿ, ಜನನ ಮರಣ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಹೀನ ವಿಷಯದ ಜನ್ಮ ಹಿಂದುಳಿದು ಲಿಂಗಕ್ಕೆ, ಹೀನ ವಿಷಯದ ಜನ್ಮ ಹಿಂದುಳಿದು ಲಿಂಗಕ್ಕೆ, ದೇವನೇ ಗತಿಯಂದು ಮನವೆತ್ತಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ. ಕೊಟ್ಟಾನು ಗುರು ಯಮಗೆ ಮಾಡಿದ ಫಲದಿಂದ, ಕೊಟ್ಟಾನು ಗುರು ಯಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನ ಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಂದಂಗನ್ರಿ ದೇವರ ದೇವ ಮಹಾದೇವ ಆತ್ಮರಾತ್ಮ ಪವಿತ್ರಾತ್ಮ ನಿನಗಿದೋ ವಂದನೆ. ನಮ್ಮ ಪ್ರಾಣ ಆತ್ಮ ಶರೀರ ಸಮರ್ಪಣೆ. ಇಂದು ನಾವೆಲ್ಲರೂ ಲಿಂಗೈಕ್ಯ ಶ್ರೀ ಬಸವರಾಜ್
ಮಹಾರುದ್ರಪ್ಪ ಸುಬೇದಾರ್ ಅವರ ಶಿವಗಣಾರಾಧನೆಗೆ ಬಂದಿರುತ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಅವರು ಮಾಡಿದ ಪುಣ್ಯ ಕೆಲಸಗಳನ್ನು ದಯಾನಯ ಮಾಡು ದೇವನೇ. ಅವರು ಮಾಡಿದ ತಪ್ಪುಗಳೇನಾದರೂ ಇದ್ದರೂ ಮನ್ನಿಸಿ ರಕ್ಷಿಸು. ಈ ಮನೆಗೆ ಶಾಂತಿ ಸಮಾಧಾನ ಸದಾಕಾಲ ಇರುವಂತೆ ಆಶೀರ್ವದಿಸು. ಹಿರಿಯರು ಈ ಮನೆಯನ್ನು ಬಿಟ್ಟು ಹೋದರೂ ನೀನು ಈ ಮನೆಯ ಯಜಮಾನನಾಗಿ ಎಲ್ಲರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತಾ ಸದಾಕಾಲ ಇರಬೇಕೆಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ನಮ್ಮೊಂದಿಗೂ ನೀನು ಸದಾಕಾಲ ಇರಬೇಕೆಂಬುದಾಗಿ ದೇವನೇ ಬೇಡುತ್ತೇವೆ. ಶ್ರೀ ಸದ್ಗುರು ದೇವರ ನಾಮದಲ್ಲಿ ಸಮರ್ಪಿಸಿ ಬೇಡಿದ್ದೇವೆ ನಮ್ಮ ತಂದೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಜೈ ಗುರು ಬಸವೇಶ್ವರ. ಹರ ಹರ ಮಹಾದೇವ. ನಮಸ್ಕಾರ.